ಜಿಲ್ಲೆಯ ಕಮಲಾಪುರ ತಾಲೂಕಿನ ಜವಳ್ಗಾಬಿ ಗ್ರಾಮದ ಶ್ರೀ ಹಜರತ್ ಬಾಲೆಸಾಹೇಬ್ ಮುತ್ಯಾನವರ ಜಾತ್ರಾ ಮಹೋತ್ಸವ ಏಪ್ರಿಲ್ 2ರಂದು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ರಾಜ್ಕುಮಾರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಸಲುವಾಗಿ ನಮ್ಮ ಜೊತೆಗೆ ನಮ್ಮ ಗ್ರಾಮದ ಪ್ರಮುಖರಾದಂಥ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶರಣಬಸಪ್ಪ ಸಂಗೊಳ್ಗಿಯವರು ಹಾಗೂ ಜಾತ್ರಾ ಕಮಿಟಿಯ ಕಾರ್ಯದರ್ಶಿಯವರಾದಂಥ ಪಂಪಪತಿ ಆರ್ ಪಾಟೀಲ್ ಅವರು, ಅದೇ ರೀತಿ ಮುಸ್ಲಿಂ ಸಮಾಜದ ದರ್ಗಾಧ್ಯಕ್ಷರಾದಂಥ ಶ್ರೀ ಬಾಬುರಾವ್ ಅತ್ತಾರ್ ಹಾಗೂ ರಮೇಶ್ ಮಡಿವಾಳ ಅಣವೀರವರು ಜೊತೆಗಿರುತ್ತಾರೆ. ಇವತ್ತಿನ ಪತ್ರಿಕೆ ಗೋಷ್ಠಿಯ ಉದ್ದೇಶವೇನೆಂದರೆ, ಹಿಂದೂ ಮುಸ್ಲಿಂ ಭಾವಭೇದವಿಲ್ಲದೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಎಲ್ಲ ಸಮಾಜದವರು ಒಗ್ಗೂಡಿ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿರ್ತೇವೆ. ಈ ಏಪ್ರಿಲ್ ತಿಂಗಳ 2ನೇ ತಾರೀಕು ಶ್ರೀ ಹಜರತ್ ಬಾಲೆಸಾಹೇಬ್ ಮುತ್ಯಾನವರ ಜಾತ್ರಾ ನಿಮಿತ್ತವಾಗಿ ಹನುಮಾನ್ ಜಯಂತಿ ಇರುವ ಪ್ರಯುಕ್ತ ಬೆಳಗಿನ ಜಾವ 5 ಗಂಟೆಯಿಂದ 7 ಗಂಟೆವರೆಗೆ ಹನುಮಾನ ದೇವರಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಜರುಗುತ್ತದೆ. ನಂತರ ಎಲ್ಲ ಸಾಯಂಕಾಲ ಗಂಧಲೇಪನ ಮಾಡುವುದು ಹಾಗೂ ಅದಾದ ನಂತರ ನಾಟಕ ಕಾರ್ಯಕ್ರಮ ಇರುತ್ತದೆ 2ನೇ ತಾರೀಕು. ಅದು ಆದ ನಂತರ 3ನೇ ತಾರೀಕು ಸಾಯಂಕಾಲ ಧಾರ್ಮಿಕ ಸಭೆ ಹಾಗೂ ರಸಮಂಜರಿ ಮತ್ತು ಸಂಗೀತ ಗಾಯನ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರ ಬೆಳಗಿನ ಜಾವ ಶ್ರೀ ಹಜರತ್ ಬಾಲೆಸಾಹೇಬ್ ಮುತ್ಯಾನವರಿಗೆ ದೀಪೋತ್ಸವ ಏರಿಸುವ ಕಾರ್ಯಕ್ರಮ ಬೆಳಗಿನ ಜಾವ 4 ಗಂಟೆಯಿಂದ ಮುಂಜಾನೆ 7 ಗಂಟೆವರೆಗೆ ಜರುಗುತ್ತದೆ. ಅದು ಆದ ನಂತರ 4ನೇ ತಾರೀಕು ಶನಿವಾರ ಡೊಳ್ಳಿನ ಪದ ಹಾಗೂ ಗೀಗಿ ಪದ 10 ಗಂಟೆಯಿಂದ 4 ಗಂಟೆವರೆಗೆ ಜರುಗುತ್ತದೆ. ಅದು ಆದ ನಂತರ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೆ ಜಂಗಿ ಪೈಲ್ವಾನರ ಕುಸ್ತಿ ಜರುಗುವ ಮೂಲಕ ನಮ್ಮ ಹಜರತ್ ಬಾಲೆಸಾಹೇಬ್ ಮುತ್ಯಾನವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಮುಕ್ತಾಯಗೊಳ್ಳುತ್ತದೆ ಎಂದು ಈ ಮೂಲಕ ಪತ್ರಿಕೆಯಲ್ಲಿ ಜಾತ್ರಾ ಸಮಿತಿಯ ಅಧ್ಯಕ್ಷನಾದ ನಾನು ರಾಜ್ಕುಮಾರ್ ಎ ಪಾಟೀಲ್ ತಮ್ಮಲ್ಲಿ ತಿಳಿಸುತ್ತಾ ವಿನಂತಿಸಿಕೊಳ್ತೇನೆ.